ಚಾಟ್ ರೂಮಲ್ಲಿ ನೀವೇನೇನು ಕ್ವಶನ್ಸ್ ಕೇಳಿದಿರಿ ಅದನ್ನೆಲ್ಲ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೀರಣ್ಣ ಗೌಡ ಅವ್ರು ಹೇಳ್ತಿದ್ದಾರೆ, ಇಂಥ ಸಮಯದಲ್ಲಿ ಸಾಲ ಕೊಟ್ಟವರ ಉಪಟಳವಾದ್ರೆ ಏನು ಮಾಡೋದು ಅಂತ. ವೀರಣ್ಣ ಗೌಡ ಅವರೇ ಕೇಳಿಸ್ಕೊಳ್ಳಿ, ಸಾಲ ನೀವು ಸಾಲವನ್ನು 3 ಥರದಲ್ಲಿ ಸಾಲ ಮಾಡಿರ್ತೀರಿ. ಒಂದು, ಬ್ಯಾಂಕಿಂದ, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ಸೆಕ್ಯೂರ್ಡ್ ಲೋನ್, ಅಂದರೆ ಮನೆ ಮೇಲೆ, ಕಾರ್ ಲೋನು, ಗೋಲ್ಡ್ ಲೋನು ಇದೆಲ್ಲ ತಗೊಂಡಿರ್ತೀರಿ. ಇದೆಲ್ಲ ತಗೊಂಡಿದ್ದಾಗ ನೀವು ಕಟ್ಟದೆ ಹೋದರೆ ನಿಮಗೆ ಎಕ್ಸ್ಟ್ರಾ ಸಮಯ ಕೊಡ್ತಾರೆ. ಕೊಟ್ಟುಬಿಟ್ಟು ಅವಾಗೂ ಕಟ್ಟಿದ್ರೆ, ಈಗ ಪರಿಸ್ಥಿತಿ ಎಲ್ಲ ಸರಿ ಆದಮೇಲೆ ನೀವು ಒಂದು ವೇಳೆ ಇನ್ನೂ ಕಟ್ಟಿಲ್ಲ ಅಂದರೆ ನಿಮ್ಗೆ ಅವರು ನಿಮ್ಮ ಮನೆಯನ್ನು ಹರಾಜು ಹಾಕಿಬಿಟ್ಟು ದುಡ್ಡನ್ನು ರಿಕವರಿ ಮಾಡ್ಕೋಬೋದು, ನಿಮ್ಮ ಆಸ್ತಿಯನ್ನು. ಇನ್ನು ಅನ್ಸೆಕ್ಯೂರ್ಡ್ ಲೋನ್ನ ಬ್ಯಾಂಕಿಂದ ತೊಗೊಂಡಿದ್ರೆ ಅವ್ರು ಲೀಗಲ್ ನೋಟಿಸ್ ಕಳಿಸ್ತಾರೆ, ನಿಮಗೆ ಕೇಸ್ ಹಾಕ್ಬೋದು, ನಿಮ್ಮ ಮೇಲೆ ಸ್ವಲ್ಪ ಲೀಗಲಿ ಕ್ರಮ ತಗೊಳ್ಬೋದು. ಅದು 2ನೇದು. 3ನೇದು, ನೀವು ಕೈ ಸಾಲ ತೊಗೊಂಡಿದ್ರೆ. ಕೈ ಸಾಲವನ್ನು ತೊಗೊಂಡಿದ್ರೆ ನೀವು ಒಂದು ವೇಳೆ ಚೆಕ್ ಕೊಟ್ಟು ಅಥವಾ ನೀವು ಬ್ಯಾಂಕ್ ಮೂಲಕ ತೊಗೊಂಡಿದ್ರೆ ನೀವು ಬರೀ ನೀವು ಇಂಟ್ರೆಸ್ಟ್ ಕಟ್ಟೋದು ಬೇಡ. ಇಂಟ್ರೆಸ್ಟ್ ಕಟ್ಟಿದ್ರೆ ಯಾರೂ ಕೇಳಲ್ಲ. ನೀವು ತೊಗೊಂಡಿರೋ ಅಮೌಂಟನ್ನ ದಯವಿಟ್ಟು ಕಟ್ಟಿ. ಒಂದು ವೇಳೆ ನೀವು ಅಗ್ರಿಮೆಂಟ್ ಏನಾದ್ರು ಮಾಡ್ಕೊಂಡಿದ್ರೆ ಅವರು ಮನಿ ಲೆಂಡಿಂಗ್ ಬಿಸ್ನೆಸ್ ಮಾಡೋಂಗಿಲ್ಲ. ನೀವು ಒಂದು ವೇಳೆ ಅವರಿಗೆ ಪ್ರಿನ್ಸಿಪಲ್ ಅಮೌಂಟ್ನ ಕಟ್ಟೋದು ಉತ್ತಮ. ಇಲ್ಲ ಅಂದರೆ ಅವ್ರು ಈಗ ನಿಮ್ಗಂತೂ ಸಮಯ ತಲೆಬಿಸಿ ಕೊಡಬಾರ್ದು, ಅವ್ರು ನಿಮ್ಗೆ ಉಪಟಳ ಕೊಡಬಾರ್ದು. ಒಂದು ವೇಳೆ ನಿಮ್ಗೆ ತೊಂದರೆ ಕೊಡೋಕ್ಕೆ ಬಂದರೆ ನೀವು ಪೊಲೀಸ್ನವರು ಪ್ರೊಟೆಕ್ಷನ್ ತಗೋಬೋದು. ಅವ್ರಿಗೆ ನೀವು ಅಸ್ಲನ್ನು ಮಾತ್ರ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ಈ ಪರಿಸ್ಥಿತಿ ಸರಿ ಆದಮೇಲೆ. ಪ್ರಮೋದ್ ಗೌಡ ಅವ್ರು ಕೇಳ್ತಿದ್ದಾರೆ, ಸರ್ ನಮ್ಮದು ಬಿಸ್ನೆಸ್ ಲೋನ್ ತೊಗೊಂಡಿದ್ದೀವಿ, ಈಗ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು, ಬಟ್ ಬಿಸ್ನೆಸ್ ಕ್ಲೋಸ್ ಆಗಿದೆ, ಏನು ಮಾಡಬೇಕು ಈಗ ಅಂತ. ಪ್ರಮೋದ್ ಅವರೇ, ನೀವು ಬಿಸ್ನೆಸ್ ಲೋನ್ ತೊಗೊಂಡಿದ್ರೆ 2 ಥರ ತೊಗೊಂಡಿರ್ತೀರಿ. ಒಂದು, ಬಿಸ್ನೆಸ್ ಮೇಲೆ ನೀವು ತೊಗೊಂಡಿರ್ತೀರಿ ಅನ್ಸೆಕ್ಯೂರ್ಡ್ ಲೋನನ್ನು. ಇನ್ನೊಂದು, ಸೆಕ್ಯೂರ್ಡ್ ಲೋನ್ ತೊಗೊಂಡಿರ್ತೀರಿ. ಒಂದು ವೇಳೆ ಸೆಕ್ಯೂರ್ಡ್ ಲೋನ್ ಆಗಿದ್ದರೆ ನೀವು ಕಟ್ಟಲೇಬೇಕು, ಇಲ್ಲಾಂದರೆ ನೀವೇನು ಪ್ರಾಪರ್ಟಿಯನ್ನು ಮಾರ್ಟ್ಗೇಜ್ ಮಾಡಿರ್ತೀರಿ ಅದು ನೀವು ಕಳ್ಕೊತೀರಿ. ಇನ್ನೊಂದು, ನೀವು ಅನ್ಸೆಕ್ಯೂರ್ಡ್ ಲೋನ್ ತೊಗೊಂಡಿದ್ರೆ ಅಗೇನ್ ಅನ್ಸೆಕ್ಯೂರ್ಡ್ ಲೋನಲ್ಲಿ ನೀವು ಪರ್ಸ್ನಲ್ ಗ್ಯಾರಂಟರ್ ಆಗಿದ್ದರೆ ನೀವು ಕಟ್ಟಲೇಬೇಕಾಗತ್ತೆ. ಒಂದು ವೇಳೆ ನೀವು ಪರ್ಸ್ನಲ್ ಗ್ಯಾರಂಟರ್ ಆಗಿಲ್ದಿದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಪರ್ಸ್ನಲ್ ಗ್ಯಾರಂಟರ್ ಆಗಿದ್ದೀನಾ ಇಲ್ಲ ಅಂತ? ಯಾಕಂದರೆ ಇದು ಬಿಸ್ನೆಸ್ಸು, ನಿಮ್ಮ ಪಾರ್ಟ್ನರ್ಶಿಪ್ಪು ಅಥವಾ ಪ್ರೊಪ್ರೇಟರ್ಶಿಪ್ಪು, ಈವನ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಲೂ ಕೂಡ ಪ್ರಮೋಟರ್ಸ್ನ ಅವರು ಗ್ಯಾರಂಟರ್ ಅಂತ ಮಾಡ್ತಾರೆ. ಒಂದು ವೇಳೆ ನೀವು ಗ್ಯಾರಂಟರ್ ಆಗಿದ್ದರೆ ದಯವಿಟ್ಟು ನೀವು ಈಗ ಕಟ್ಟಲೇಬೇಕಾಗತ್ತೆ, ಕಟ್ಟದಿದ್ರೆ ಅವ್ರು ನಿಮ್ಮನ್ನು ಬಿಡಲ್ಲ. ಒಂದು ವೇಳೆ ನೀವು ಗ್ಯಾರಂಟರ್ ಆಗಿಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ ಗ್ಯಾರಂಟರ್ ಆಗಿದ್ದೀರಲ್ಲ ಅಂತ? ನಿಮ್ಮ ಕ್ರೆಡಿಟ್ ರಿಪೋರ್ಟನ್ನು ಡೌನ್ಲೋಡ್ ಮಾಡಿ ಚೆಕ್ ಮಾಡಿ. ನಿಮ್ಮ ಕ್ರೆಡಿಟ್ ರಿಪೋರ್ಟಲ್ಲಿ ಇದು ಗೊತ್ತಾಗುತ್ತೆ. ಕ್ರೆಡಿಟ್ ರಿಪೋರ್ಟಲ್ಲಿ ಆ ಲೋನು ನಿಮ್ಮ ಹೆಸರಲ್ಲಿ ಬಂದಿದೆ ಅಂದರೆ ನೀವು ಗ್ಯಾರಂಟರ್ ಆಗಿದ್ದೀರಿ ಅಂತ. ನೀವು ಗ್ಯಾರಂಟರ್ ಆಗಿದ್ರೆ ನೀವು ಕಟ್ಟಲೇಬೇಕಾಗತ್ತೆ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಆದರೆ ನೀವು ಅವ್ರಿಗೆ ಮಾತಾಡಿಬಿಟ್ಟು ಸಮಯ ತಗೊಳ್ಳಿ. ಈಗ ನಂಗೆ ಕಷ್ಟ ಆಗಿದೆ ಅಂತೇಳಿ ಸಮಯ ತಗೊಳ್ಳಿ, ಕೊಡ್ತಾರೆ. ಕಿರಣ್ ಅವ್ರು ಹೇಳ್ತಾರೆ, ನನ್ನ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ 60,000 ಇದೆ, ಹೌ ಕ್ಯಾನ್ ಐ ಪೇ ಮಂತ್ಲಿ 10,000 ಪ್ಲೀಸ್ ಗೈಡ್ ಮೀ. ನೋಡಿ, ನಿಮಗೆ ಮಿನಿಮಮ್ ಅಮೌಂಟ್ ಡ್ಯೂ ಕಟ್ಟೋದಕ್ಕೆ ಆಪ್ಷನ್ ಇದೆ. ಬಟ್ ಆದರೆ ನೀವು ಯಾವಾಗ 60,000 ಯೂಸ್ ಮಾಡಿದಿರಿ, ಒಂದು ವೇಳೆ ನಿಮ್ಮ ಹತ್ರ 2 ಕ್ರೆಡಿಟ್ ಕಾರ್ಡ್ ಇದ್ರೆ ನಿಮಗೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಆಪ್ಷನ್ ಇರುತ್ತೆ. ಬಟ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ಗೆ ಅಗೇನ್ ಸಿಕ್ಕಾಪಟ್ಟೆ ಫಾರ್ಮಾಲಿಟೀಸು ಬ್ಯಾಂಕ್ನವ್ರು ಈ ಸಮಯದಲ್ಲಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅದು ಬಿಟ್ಟರೆ ನಿಮ್ಗೆ EMI ಆಪ್ಷನ್ ಇದೆ. ಅಂದರೆ ನೀವೇನು ಮಾಡ್ಬೋದು, ಒಂದು ವೇಳೆ ನೀವು ಇತ್ತೀಚೆಗೆ ಯೂಸ್ ಮಾಡಿದ್ದಾಗಿದ್ದರೆ ನೀವು ಬ್ಯಾಂಕಿಗೆ ಫೋನ್ ಮಾಡಿಬಿಟ್ಟು ನನಗೆ ಈ ಟ್ರಾನ್ಸಾಕ್ಷನ್ನ EMI ಕನ್ವರ್ಟ್ ಮಾಡಿ ಅಂತ ಕೇಳಿ ಮಾಡಿಕೊಡ್ತಾರೆ. ಒಂದು ವೇಳೆ ಮಾಡಿಲ್ಲ ಅಂದರೆ ಬರೀ ಮಿನಿಮಮ್ ಅಮೌಂಟ್ ನೀವು ಕಟ್ಕೊಂಡು ಹೋಗಬೇಕಾಗತ್ತೆ. ಪರಿಸ್ಥಿತಿ ಹೀಗಿದೆ. ಎಲ್ಲರೂ ದುಡ್ಡು ಅಡ್ಜಸ್ಟ್ ಮಾಡಿ ಪೂರ್ತಿ ಕಟ್ಟೋಕ್ಕಾದ್ರೆ ಕಟ್ಟೋದು ಉತ್ತಮ. ಯಾಕಂದರೆ ಕ್ರೆಡಿಟ್ ಕಾರ್ಡ್ನವ್ರು 4.25% ಚಾರ್ಜ್ ಮಾಡ್ತಾರೆ. ಅದ್ರ ಬದಲು ನಿಮ್ಮ ಹತ್ರ ಗೊತ್ತಿದ್ದವ್ರಿಗೆ ಯಾರ್ಯಾರು 1-2% ಬಡ್ಡಿ ಕೊಟ್ಟು ಆ ದುಡ್ಡನ್ನೇ ಇಲ್ಲಿ ಕೊಡಿ, ಅದೇ ಉತ್ತಮ. ಯಾಕಂದರೆ ಕ್ರೆಡಿಟ್ ಕಾರ್ಡಿಗೆ ನೀವು 4.5% ಬಡ್ಡಿ ಕೊಟ್ಟೋದು ನನಗೇನೋ ಸರಿ ಕಾಣ್ತಿಲ್ಲ. ಹೌ ಕ್ಯಾನ್ ಐ ರಿಜೆಕ್ಟ್ ಮೈ ಕ್ರೆಡಿಟ್ ಕಾರ್ಡ್ ಅಂತ. ಕ್ರೆಡಿಟ್ ಕಾರ್ಡ್ನ ಕ್ಯಾನ್ಸಲ್ ಮಾಡೋಕೆ ಹೇಳ್ತೀನಿ ಅಂತ ಕಾಣ್ತಾ ಇದೆ. ಒಂದು ವೇಳೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ದು ನಿಮಗೆ ಬೇಡ ಅಂದರೆ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನೀವು ಒಂದು ವೇಳೆ ಯೂಸ್ ಮಾಡ್ತಿಲ್ಲ ಅಂದರೆ ಏನೋ ಸೇಫ್ಟಿಗೆ ಆಗುತ್ತೆ, ಇಟ್ಕೊಂಡಿರಿ. ನಿಮ್ಗೆ ಗೊತ್ತಿಲ್ಲ ಎಷ್ಟು ದಿನ ಬರುತ್ತೆ ಈ ಪರಿಸ್ಥಿತಿ ಕಂಟಿನ್ಯೂ ಆಗುತ್ತೆ ಅಂತ. ಆ ಪರಿಸ್ಥಿತಿಯಲ್ಲಿ ಯೂಸ್ ಮಾಡೋಕ್ಕೆ ಬೇಕಾಗ್ಬೋದು, ದಯವಿಟ್ಟು ಇಟ್ಕೊಳ್ಳಿ. ಈಗ ನೀವು ರಿಜೆಕ್ಟ್ ಮಾಡಬೇಕು ಹೋಗಬೇಡಿ. ಗಣೇಶ್ ಅವ್ರು ಹೇಳ್ತಾರೆ, ಬೈಕ್ EMI ಚೆಕ್ ಬೌನ್ಸ್ ಆದರೆ ಏನಾಗುತ್ತೆ ಹೇಳಿ ಸರ್ ಅಂತ. ಗಣೇಶ್ ಅವರೇ, ಬೈಕ್ EMI ಚೆಕ್ ಕೊಟ್ಟಿದ್ರೆ ಆಲ್ರೆಡಿ ನಿಮ್ಮ ಚೆಕ್ ಬೌನ್ಸ್ ಆದರೆ ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಾರೆ. ಬಟ್ ನೀವು ಬ್ಯಾಂಕ್ನವರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನನ್ನ ಪರಿಸ್ಥಿತಿ ಹೀಗಿದೆ, ದಯವಿಟ್ಟು ಹೋಲ್ಡ್ ಮಾಡಿ ಅಂತ ಅಡ್ವಾನ್ಸ್ ಆಗಿ ನೋಡಿ. EMI 5 ದಿನ ಇದ್ದಾಗ ನೀವು ಫೋನ್ ಮಾಡಿದ್ರೆ ಆಗಲ್ಲ, ಒಂದು 10 ದಿನ ಇದ್ದಾಗನೇ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ಬೌನ್ಸ್ ಆಗದಿದ್ದಂಗೆ ನೋಡ್ಕೋತಾರೆ. ಒಂದು ವೇಳೆ ಆಲ್ರೆಡಿ ಬೌನ್ಸ್ ಆಗಿದೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮುಂದೆ ಬೌನ್ಸ್ ಆಗದಿದ್ದಂಗೆ ನೋಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಕ್ರೆಡಿಟ್ ರಿಪೋರ್ಟಿಗೆ ಹೊಡ್ತಾ ಬರುತ್ತೆ. ನಿಮ್ಮ ಇಮಿಡಿಯೇಟ್ಲಿ ಓವರ್ಡ್ಯೂ ಅಂತ ತೋರಿಸಿರ್ತಾರೆ. ನೀವು ಅವರಿಗೆ ಫೋನ್ ಮಾಡಿಬಿಟ್ಟು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಿ. ಯಾಕಂದರೆ ಅವ್ರು ಕಲೆಕ್ಷನಿಗೆ ಬರೋಕ್ಕೆ ಆಗಲ್ಲ ಈಗ. ಸೊ ಹಾಗಾಗಿ ನೀವು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಿ. ಚಂದ್ರಶೇಖರ್ ಅವ್ರು ಹೇಳ್ತಿದ್ದಾರೆ, ಸ್ಟಾಕ್ ಪ್ಲೆಡ್ಜ್ ಮಾಡಿ 2 ಲಕ್ಷ ಸಾಲ ತೊಗೊಂಡಿದ್ದೀನಿ. ಸ್ಟಾಕ್ 60% ಕಡಿಮೆ ಆಗಿದೆ, 65,000 ಈಗ ಕಟ್ಟಿ
ಎಂತಿದ್ದಾರೆ, ಏನು ಮಾಡೋದು ಅಂತ ಹೇಳೋದು. ಓಕೆ, ಚಂದ್ರು ಅವ್ರು ಹೇಳ್ತಾರೆ ನೀವು ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟಿ ತಗೊಂಡಿದ್ದೀರಿ ಅಂತ ಹೇಳ್ತಿದ್ದೀರಿ. ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟಿ ಏನಾಗುತ್ತೆ, ನನ್ನ ಹತ್ರ ಯಾವುದೋ ಕಂಪನಿಯ 1,00,000 ಶೇರ್ಸ್ ಇದ್ದರೆ ಅದನ್ನು ಇಟ್ಬಿಟ್ಟು ನಂಗೆ ಒಂದು 50,000ನೋ 40,000ನೋ ಲೋನ್ ಕೊಡ್ತಾರೆ. ಇವ್ರು 2,00,000 ಸಾಲ ತೊಗೊಂಡಿರಂತೆ ಅಂದರೆ ನಿಮ್ಮ ಹತ್ರ ಮೋಸ್ಟ್ಲಿ ಜಾಸ್ತಿ 5,00,000 ರೂಪಾಯಿ ಶೇರ್ಸ್ ಇತ್ತೇನೋ ತಗೊಳುತ್ತೆ. ಈಗ ಆ ಶೇರ್ ಪ್ರೈಸ್ ಕಡಿಮೆ ಆಗಿರೋದ್ರಿಂದ ನಿಮ್ಮ ಹತ್ರ 65,000 ಕಟ್ಟಿ ಅಂತ ಹೇಳ್ತಾರೆ. ಏನು ಆಪ್ಷನ್ ಇಲ್ಲ, ಕಟ್ಟಲೇಬೇಕಾಗತ್ತೆ. ಶೇರ್ಸ್ ರಿಕವರಿ ಆಗುತ್ತೆ, ಹಾಗಾಗಿ ಶೇರ್ ಸೇಲ್ ಮಾಡೋಕ್ಕೆ ಹೋಗಬೇಡಿ, ದುಡ್ಡನ್ನು ಅಡ್ಜಸ್ಟ್ ಮಾಡಿ ಕಟ್ಟೋದು ಉತ್ತಮ ಈಗಿನ ಪರಿಸ್ಥಿತಿಯಲ್ಲಿ. ಮುತ್ತು ಅವ್ರು ಹೇಳ್ತಾರೆ ಸರ್ ನನ್ನ ಕ್ರೆಡಿಟ್ ಕಾರ್ಡ್ ಡ್ಯೂ ಅಮೌಂಟನ್ನು ಡೆಬಿಟ್ ಕಾರ್ಡ್ನಿಂದ ಹೇಗೆ ಕಟ್ಟೋದು. ನೋಡಿ, ನೀವು ನಿಮ್ಮ ಗೂಗಲಲ್ಲಿ ಹೋಗಿಬಿಟ್ಟು ಯಾವ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು ಆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಅಂತ ಸರ್ಚ್ ಮಾಡಿ, ಆವಾಗ ಅಲ್ಲಿ ಬ್ಯಾಂಕಿಂದ URL ಸಿಗುತ್ತೆ. ಆದರೆ ಇಲ್ಲಿ ಕೆಲವೊಂದು ಸ್ಕ್ಯಾಮ್ ಇರುತ್ತೆ, ನೀವು ನೋಡ್ಕೋಬೇಕು. URLನ ನೋಡಿಕೊಂಡು ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡೋ ಆಪ್ಷನ್ ಇರುತ್ತೆ. ನೀವು ಆ ಬ್ಯಾಂಕಿನ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಅಂತ ಕೊಟ್ಟರೆ ಅಲ್ಲಿ ನಿಮಗೆ ಆಪ್ಷನ್ ಇರುತ್ತೆ, ಕ್ರೆಡಿಟ್ ಕಾರ್ಡನ್ನು ಪೇಮೆಂಟನ್ನು ಡೆಬಿಟ್ ಕಾರ್ಡ್ ನಂಬರಿಂದ ಅಥವಾ ನೆಟ್ ಬ್ಯಾಂಕಿಂಗಿಂದ ಕಟ್ಬೋದು. ಸೊ ಅದನ್ನು ಮಾಡಿ. ನಾಗಪ್ರಶಾಂತ್ ಅವ್ರು ಹೇಳ್ತಿದ್ದಾರೆ ಹೋಮ್ ಲೋನ್ ಕಟ್ಟೋಕೆ ಟೈಮ್ ಇದೆಯಾ, ಕಟ್ಟಿಲ್ಲ ಅಂದರೆ ಪೆನಾಲ್ಟಿ ಹಾಕ್ತಾರಾ. ಇದು ಬ್ಯಾಂಕಿಗೆ ಬಿಟ್ಟಿದ್ದು. ಕೆಲವು ಬ್ಯಾಂಕ್ನವರು ಈ ಸಮಯದಲ್ಲಿ ಇನ್ನೂ ಒಂದಷ್ಟು ದುಡ್ಡು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಬ್ಯಾಂಕ್ನವ್ರ ಹತ್ರ ಮಾತಾಡಿ, ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ, ಕೊಡ್ಬೋದು. ಸಾಧ್ಯವಾದಷ್ಟು ನಿಮಗೆ ಅವಕಾಶವನ್ನು ಕೊಡ್ತಾರೆ. ನಾನು ಹೇಳ್ದಂಗೆ ಮೋಸ್ಟ್ಲಿ ಸದ್ಯದಲ್ಲಿ ಒಂದು ವೇಳೆ ಫಿನಾನ್ಸ್ ಮಿನಿಸ್ಟರ್ ಅಥವಾ ಪ್ರೈಮ್ ಮಿನಿಸ್ಟ್ರು ಅನೌನ್ಸ್ ಮಾಡಿ ಬ್ಯಾಂಕ್ಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ನೀವು ಜನರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದರೆ ಪ್ರಾಬ್ಲಿ ನಿಮಗೆ ಸಮಯ ಕೊಡ್ಬೋದು. ಸೊ ಹಾಗಾಗಿ ಬ್ಯಾಂಕ್ನವರಿಗೆ ಮಾತಾಡಿ. ನೀವೇನು ಈಗಂತೂ ಗಲಿಬಿಲಿ ಆಗಬೇಡಿ, ದುಡ್ಡಿದ್ರೆ EMI ಕಟ್ಟದಿದ್ರೂ ತೊಂದರೆ ಇಲ್ಲ. ನಿಮ್ಮ ಹೊಟ್ಟೆಗೆ ಬೇಕಾದಷ್ಟು, ಜೀವನಕ್ಕೆ ಬೇಕಾದಷ್ಟು, ನಿಮ್ಮ ಅಗತ್ಯ ವಸ್ತುಗಳಿಗೆ ಬೇಕಾದಷ್ಟು ದುಡ್ಡನ್ನು ಫಸ್ಟು ಇಟ್ಕೊಳ್ಳಿ. ನಿಮ್ಮ ಹತ್ರ ಇರೋ ದುಡ್ಡನ್ನು ಪೂರ್ತಿ EMI ಕಟ್ಕೊಂಡು ನೀವು ಉಪವಾಸ ಇರೋಕ್ಕಾಗಲ್ಲ. ಮನೆಯಲ್ಲಿ ಮಕ್ಕಳಿದ್ದಾರೆ, ನಾಳೆ ಏನಾದ್ರು ಕಷ್ಟ ಬಂದರೆ ಟ್ರೀಟ್ಮೆಂಟ್ಗೆ ಅದಕ್ಕೆ ದುಡ್ಡು ಬೇಕಾಗುತ್ತೆ. ಹಾಗಾಗಿ ಇರೋ ದುಡ್ಡನ್ನು ಇಟ್ಕೊಳ್ಳಿ, EMI ಕಟ್ತಿದ್ರೂ ತೊಂದರೆ ಇಲ್ಲ. ನಾಳೆ ಮುಂದೆ ಏನಾಗುತ್ತೆ ನೋಡೋಣ, ಅದಕ್ಕೆಲ್ಲ ಪರಿಹಾರ ಇದ್ದಾವೆ. ಹಾಗಾಗಿ ನಾನು ಹೇಳೋದು ನಿಮ್ಮ ಜೀವನ ಮುಖ್ಯ, ಭಾಳ ಮುಖ್ಯ. ಈಗ ಹೊಟ್ಟೆಗೆ ಏನು ಬೇಕು ಅದನ್ನೆಲ್ಲ ಇಟ್ಕೊಂಡು ಉಳಿದಿದ್ರೆ ಮಾತ್ರ EMI ಕಟ್ಟಿ, ಇಲ್ದಿದ್ರೆ ಏನೂ ತೊಂದರೆ ಇಲ್ಲ. ಮುಂದೆ ಅದಕ್ಕೆ ಏನು ಬೇಕು ಪರಿಹಾರ ಹುಡ್ಕೋಣ. ನಾನು ಕೂಡ ನಿಮಗೆ ಹೊಸ ಐಡಿಯಾಗಳನ್ನ ಕೊಡ್ತೀನಿ. ಮತ್ತು ಸರ್ಕಾರ ಕೂಡ ನನ್ನ ಪ್ರಕಾರ ಒಂದು ರಿಲೀಫ್ನ ಅನೌನ್ಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ.